ಮಾವ ಏನು ಮಾವ ಇದು ಮನೇಲಿ? ನೋ ಪ್ರಾಬ್ಲಮ್. ಅಲ್ಲ ಆಗಾಗ ಪಾರ್ಟಿ ಮಾಡ್ತಾ ಇರ್ತೀವಲ್ಲ, ಸಣ್ಣ ಪುಟ್ಟದು ಹೀಗೆ ನಡೀತಾ ಇರಬೇಕು. ಅಲ್ಲ ಮಾವ, ಆದರೂ ಮನೆಯವ್ರಿಗೆ ಗೊತ್ತಾದರೆ ಆಮೇಲೆ? ನೋ ಪ್ರಾಬ್ಲಮ್. ನಮ್ಮ ಹೋಮ್ ಮಿನಿಸ್ಟರ್ ತಾರಾಗೆ ನಾನು ಹೊರಗಡೆ ಎಲ್ಲ ಕುಡಿಯೋದು ಇಷ್ಟ ಆಗೋದೇ ಇಲ್ಲ. ನಾನು ಯಾವಾಗಲೂ ಮನೆಯಲ್ಲೇ ಕುಡಿಯೋದು. ಡೋಂಟ್ ವರಿ, ಏನಾಗಲ್ಲ. ಅಮರ್, ಇವತ್ತು ನಿಜವಾಗಿಯೂ ನೀನು ನನ್ನ ಹೃದಯನ ಟಚ್ ಮಾಡಿಬಿಟ್ರೆ. ನಿನ್ನ ಮನಸ್ಸು ಪ್ಯೂರ್. ಇನ್ನಂತ ಅಳಿಯ ನಂಗೆ ಸಿಕ್ಕಿದ್ದು ನಿಜವಾಗ್ಲೂ ನನ್ನ ಸೌಭಾಗ್ಯ ಅನ್ಕೋತೀನಿ. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಯು. ಐ ಆಮ್ ವೆರಿ ಪ್ರೌಡ್ ಅಬೌಟ್ ಯು. ಅದಕ್ಕೆ ಆ ಖುಷಿಗೆ ಸ್ಮಾಲ್ ಪಾರ್ಟಿ ನಿನಗೋಸ್ಕರ ನನ್ನ ಕಡೆಯಿಂದ. ಕಮ್ ಆನ್. ಓಕೆ, ಚಿಯರ್ಸ್. ಅಮರ್, ಪಾಪ ಹಾಂ, ಏನು ಪಾಪ? ಏನ್ ಮಾಡ್ತೀರಾ ಇಲ್ಲಿ? ಏನ ಸುಮ್ಮನೆ ಹಾಗೆ ಮಾತಾಡ್ತಾ ಕೂತಿದ್ವಿ. ಜಸ್ಟ್ ರಿಫ್ರೆಶ್ಮೆಂಟ್. ಅಪ್ಪ, ನೀವು ಕುಡಿತೀರಾ ಅಂತ ಗೊತ್ತಿತ್ತು, ಆದ್ರೆ ಅಮರ್ ನಾನಿಲ್ಲ ಪಾಪ. ಸಾಫ್ಟ್ ಡ್ರಿಂಕ್ಸ್ ಅಷ್ಟೇ, ನಾನು ಮಾತ್ರ ಹಾಟ್ ಡ್ರಿಂಕ್ಸ್. ಸಾಫ್ಟ್ ಡ್ರಿಂಕ್ಸ್, ಜ್ಯೂಸು ಸಾಫ್ಟ್ ಬಾವ, ಸಾಫ್ಟ್ ಅಷ್ಟೇ ಅಷ್ಟೇ. ಹೌದು, ನೀನೇನು ಇಷ್ಟೊತ್ತಾಗಲೇ ಮಲಗಬೇಕಿತ್ತು. ಇನ್ನು ಎದ್ದಿದ್ಯಾ? ಇಲ್ಲೇ ಬಂದೆ. ಇಲ್ಲ, ಅಮರ್ನ ಹುಡ್ಕೊಂಡೆ ಬಂದ. ನನ್ನ ಬಾಬಾಜಿ ಯಾಕೆ, ಏನು ವಿಷಯ? ನೀನ್ ತುಂಬಾ ಒಳ್ಳೆಯವನು. ಇಲ್ಲ ಬಾಬಾಜಿ, ಬಾಬಾಜಿ ಹಂಗೆಲ್ಲ ಏನಿಲ್ಲ. ನೀವು ತುಂಬ ಒಳ್ಳೆಯವರು. ಇಲ್ಲ ಇಲ್ಲ, ನನಗೆ ನಿಮ್ಮ ಮೇಲೆ ಯಾವುದೇ ಥರ ಒಳ್ಳೆಯ ಅಭಿಪ್ರಾಯ ಇರಲಿಲ್ಲ. ನನ್ನ ತಂಗಿ ನಿಮ್ಮ ಜೊತೆ ಓಡೋಗಿ ಮದುವೆ ಆದ್ಲು. ಅವಳು ಇಷ್ಟದ ಹಾಗೆ ಎಲ್ಲ ಮದುವೆ ನಡೀತು ಅಂದ ಸಮಾಧಾನ ಆಯಿತು. ಆದರೆ ನಿಮ್ಮ ಬಗ್ಗೆ ನನಗೆ ಒಳ್ಳೆ ಒಪಿನಿಯನ್ ಇರಲಿಲ್ಲ. ಆದರೆ ಕ್ರಮೇಣ ಆ ಒಪಿನಿಯನ್ನು ಚೇಂಜ್ ಆಗ್ತಾ ಬಂತು. ಈಗ ಅನ್ನಿಸ್ತದೆ ನನ್ನ ತಂಗಿಗೆ ನಿಮ್ಗಿಂತ ಒಳ್ಳೆ ಗಂಡು ಹುಡ್ಕಕ್ಕಾಗ್ತಿರ್ಲಿಲ್ಲ ಅಂತ. ನನ್ನ ತಂಗಿನ ನಿಮ್ಗಿಂತ ಹೆಚ್ಚಾಗಿ ಇಷ್ಟಪಡೋರು ಎಲ್ಲೂ ಸಿಗಲ್ಲ ಅಂತ ನಂಗೆ ಈಗ ಅರ್ಥ ಆಯ್ತು. ನಾನು ನಿಮ್ಮ ಹತ್ರ ತುಂಬ ಹೊರಟಾಗಿ ಮಾತಾಡ್ಬಿಟ್ಟಿದ್ದೀನಿ. ನನ್ನಿಂದ ತಪ್ಪಾಗಿದೆ, ನನ್ನ ಕ್ಷಮಿಸಿ. ಬಾಬಾಜಿ, ಏನು ಬಾಬಾಜಿ ನೀವು? ಐ ಆಮ್ ಸಾರಿ ಬಾವ. ಆಕ್ಚುಲಿ ನಾನು ಇಲ್ಲಿಗೆ ಬಂದಿದ್ದೆ. ಬಾಬಾಜಿ ಬಾಬಾಜಿ ನೀರು 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 ಮಾವ, ನೀರು. ದಟ್ಸೋಕೆ ಮಾವ, ನೀರು. ಬಾಬಾಜಿ ಬಾಬಾಜಿ, ರಿಷಿ, ಇದು ಸಾಫ್ಟ್ ಡ್ರಿಂಕ್ಸ್ ತಾನೆ, ಏನಾಗಲ್ಲ. ಬಾಬಾಜಿ ಆಕ್ಚುಲಿ ನಾನಿಲ್ಲಿಗೆ ನಾನು ಇನ್ಮೇಲೆ ನಿಮ್ಮನ್ನ ಲಕ್ಷಣವಾಗಿ ಭಾವ ಅದಕ್ಕೆ ಹೋಗ್ತೀನಿ.
ಬನ್ನಿ. ನೈಸ್ ಅಲ್ಲ, ನೈಸ್ ನೈಸ್. ಅಂತೂ ಬಾವ ಬಾಮ ಇಬ್ರು ಒಂದಾಗ್ಬಿಟ್ರು. ಸೂಪರ್. ಮುಂಚೆನೂ ಒಂದಾಗೆ ಇದ್ವಿ, ಆದ್ರೆ ಮನ್ಸ್ ಬಿಚ್ಚಿ ಮಾತಾಡ್ಕೊಂಡಿಲ್ವಾ ಅಲ್ಲ ಬಾಬಾ? ಕರೆಕ್ಟ್ ಸರ್, 100% ಕರೆಕ್ಟ್. ಏಯ್ ಸಾರ್ ಅಂತಿದ್ಯಾ? ಮುಂಚೆ ಬಾವ ಅಂತಿದ್ದೆ ತಾನೆ? ಇವಾಗ್ಲೂ ಬಾವ ಅಂತಾನೆ ಕರಿಬೇಕು. ಬಾವಾಜಿ. ಆದ್ರೂ ರಿಷಿ, ಈ ರಾತ್ರಿಲಿ ಅಮರ್ ಇರೋ ಜಾಗಕ್ಕೆ ಬಂದು ಸಾರಿ ಕೇಳಿ ಬಾವ ಅಂತ ಕರೆದಿದ್ದು ವಿಚಿತ್ರವಾಗಿದೆ. ಅಮ್ಮ ಇದಕ್ಕೆಲ್ಲ ನನ್ನ ಮುದ್ದು ಹೆಂಡತಿ ಕಮಲಿ ಹೊರ ಕಾರಣ. ಕೆಟ್ಟದನ್ನ ಹೇಳಕ್ ಹೋಗ್ಬಾರ್ದು. ಹೇಳೋ ಪರಿಸ್ಥಿತಿ ಬಂದ್ರೆ ಸ್ಲೋ ಆಗಿ ಹೇಳಬೇಕು. ಆದ್ರೆ ಒಳ್ಳೆ ವಿಷಯ ಅಂದ್ರೆ ಅದನ್ನ ಆದಷ್ಟು ಬೇಗ ಅಂದ್ರೆ ಇಮಿಡಿಯೇಟ್ ಆಗಿ ಹೇಳ್ಬಿಡ್ಬೇಕು. ಹಾಗಂತ ಹೇಳಿ ಅಮರ್ ಅವನ ಹತ್ರ ಮಾತಾಡೋದಕ್ಕೆ ಕಳ್ಸಿದ್ದೆ ನನ್ನ ಹೆಂಡತಿ. ಎಷ್ಟು ಒಳ್ಳೆಯವರು ಅಂದ್ರೆ ತಂಗಾಳಿ ಬಂದು ಹೇಗೆ ಕಾರ್ ಮೋಡನ್ನ ಕರಗಿಸುತ್ತೋ ಹಾಗೆ ಇವಳು ಭಾರವಾದ ಮನ್ಸನ್ನ ಕರಗಿಸಿ ಸಂತೋಷದ ಮಳೆ ಸುರಿಸೋ ತಂಗಾಳಿ. ಮತ್ತೆ ಯಾರ ತಂಗಿ ಹೇಳಿ ಆತ? ನನ್ನ ತಂಗಿ, ಅದಕ್ಕೆ ಸೂಪರ್. ಆಕ್ಚುಲಿ ಒಳ್ಳೆತನ ಅನ್ನೋದು ನಿಮ್ಮಿಬ್ರಿಗೂ ಕಾಮನ್ ಅನ್ಸುತ್ತೆ. ನೋಡಿ ಎಷ್ಟು ಬೇಗ ಒಬ್ರು ಮಾತಿಗೆ ಒಬ್ರು ಸೊಪ್ಪಾಗ್ತಿದ್ದೀರಾ. ಅಷ್ಟು ಬೇಗ ಇಬ್ರು ಒಂದ್ ಪಾರ್ಟಿ ಆಗೋದ್ರಾ? ಆದರೂ ತುಂಬಾ ಖುಷಿ ಆಯ್ತು ರಿಷಿ. ಅಮರ್ನ ನೀನು ಭಾವ ಅಂತ ಕರೆದು ನಿಮ್ಮಿಬ್ಬರ ಮಧ್ಯೆ ಇದ್ದ ಅಂತರನ ದೂರ ಮಾಡ್ಬಿಟ್ಟೆ. ಗುಡ್ ಗುಡ್, ವೆರಿ ಗುಡ್. ತಾರಾ, ಮಕ್ಕಳು ಎಷ್ಟು ಮೆಚೂರ್ ಆಗಿದಾರಲ್ಲ, ನಿಜರು ಹೆಮ್ಮೆ ಹೆಮ್ಮೆ ಅನ್ಸುತ್ತೆ. ಆದ್ರೂ ಮಾವ, ಬಾವಾಜಿ ನನ್ನನ್ನ ಭಾವ ಅಂತ ಕರೆದಿದ್ದು ಇಷ್ಟ ಆಗ್ಲಿಲ್ಲ. ಏನ್ ಹೇಳ್ತಾ ಇದೀಯ ಅಮರ್? ಹೌದು ಚಿನ್ನ, ಬಾವಾಜಿ ನನ್ನನ್ನ ಹೆಸರಿಡ್ದು ಅಮರ್ ಅಂತ ಕರೆದೇನೆ ನಂಗೆ ಚಂದ ಅನ್ಸುತ್ತೆ. ಯಾಕೆ ಅಂತ ಹೇಳ್ತೀನಿ ಕೇಳು. ನಾನು ಅವ್ರ ತಂಗಿನ ಮದ್ವೆ ಆಗಿದ್ದೀನಿ, ಹಂಗಂದ್ಮೇಲೆ ಅವ್ರು ನನಗೆ ಬಾವಾಜಿನೇ ತಾನೆ, ಅವ್ರ ಹೆಸರಿಡ್ ಕರಿಬೋದು ತಾನೆ. ಅಮರಣ್ಣ, ನೀನೊಂದ್ ವಿಷಯ ಮರ್ತಿದ್ಯಾ? ರಿಷಿ ಸರ್ ಹೆಂಡ್ತಿಗುವೆ ಅಣ್ಣ ನೀನು, ಅವ್ರು ನಿನ್ನ ಭಾವ ಅಂತ ಕರೆಯೋದೇ ಸರಿ. ಆಲ್ವೇಸ್ ಕರೆಕ್ಟ್. ನಾನು ಅಮರ್ನ ಭಾವ ಅಂತಾನೆ ಕರೆಯೋದು, ನನ್ನ ಪ್ರೀತಿ ಭಾವ, ಪ್ರೀತಿ ಅಮರ್ ಭಾವ. ರಿಷಿ, ಯಾಕೋ ಒಂಥರ ಮಾತಾಡ್ತಿದ್ಯಾ? ಡ್ರಿಂಕ್ಸ್ ತಗೊಂಡ್ರೆ ಇನ್ನ ಹೆಂಗ ಆಡ್ತಾರತ್ತೆ. ಡ್ರಿಂಕ್ಸಾ? ಇವನ್ ಕುಡ್ದಿದ್ ಜ್ಯೂಸ್ ಅಲ್ವಾ? ಆದ್ರೆ ಅದ್ರೊಳಗಡೆ ನಮ್ಮ ಪ್ರೀತಿ ಮಾವ ಎಣ್ಣೆ ಹಾಕಿದ್ರು. ನಾನು ಎಣ್ಣೆ ಕುಡ್ದ? ಇಲ್ಲ ಇಲ್ಲ, ನಾನ್ ಕುಡ್ದಿದ್ ಜ್ಯೂಸ್ ಅಮ್ಮ. ಕಮಲಿ ಅವ್ರೆ, ನಂಗೆ ಗುಡ್ ಬಾಯ್ ಅಲ್ವಾ? ಅಯ್ಯೋ ಕರ್ಮ, ಏನ್ ರಮೇಶ್ ನೀವು ಕುಡಿಯೋದಲ್ದೆ ಅಳಿಯಂಗೂ ಕುಡ್ಸಿದ್ದೀರಾ. ಈಗ ನೋಡಿದ್ರೆ ಜ್ಯೂಸ್ ಅಲ್ಲಿ ಡ್ರಿಂಕ್ಸ್ ಮಿಕ್ಸ್ ಮಾಡಿ ಮಗನಿಗೂ ಕುಡ್ಸಿದ್ದೀರಾ. ಇಲ್ಲ ತರ, ನಾನೇನ್ ಕುಡ್ಸಕ್ ಹೋಗ್ಲಿಲ್ಲ. ನಾನು ಡೀಸೆಂಟ್ ಆಗಿ ಮಿಕ್ಸ್ ಮಾಡಿ ಇಟ್ಟಿದ್ದೆ ಅಷ್ಟೇ. ಅವನೇ ಕುಡಿದ್ಬಿಟ್ಟ. ನಾನ್ ಕುಡ್ದಿಲ್ಲ ಅಮ್ಮ, ಪ್ರಾಮಿಸ್. ಅಪ್ಪ ಸುಳ್ಳು ಹೇಳ್ತಾ ಇದಾರೆ. ನಾನು ಬಂದಿದ್ದು ಅಮರ್ ಭಾವನ ಹತ್ರ ಮಾತಾಡೋದಕ್ಕೆ ಬಂದಿದ್ದು. ಆಮೇಲೆ ಮಾತಾಡ್ತಿದ್ದೆ,
ಕೆಂಬಂತು ಪ್ರಾಮಿಸ್ ಕೆಂಬಂತು ನೀರು ಹುಡುಕ್ತಾ ಇದ್ದೆ ನೀರಿಲ್ಲ ಅಂದ್ರು ನಾನು ಸಾಫ್ಟ್ ನಾನು ಕುಡ್ದಿಲ್ಲ ಬಿಡು ನಾನು ಸಾಫ್ಟ್ ಡ್ರಿಂಕ್ಸ್ ಕೇಳಿದೆ ಸಾಫ್ಟ್ ಡ್ರಿಂಕ್ಸ್ ಅಲ್ಲಿತ್ತು ಅಂತ ಕುಡ್ಕೊಂಬಿಟ್ಟೆ ಅಷ್ಟೇ ಸರಿ ಸರಿ ಕಮ್ಲಿ ರಿಷಿನ್ ಕರ್ಕೊಂಡೋಗಿ ಮಲಗ್ಸು. ರಿಷಿ ಸರ್ ಬನ್ನಿ. ಕಮ್ಲಿ ಅವ್ರ ಭಾವನ ಜೊತೆ ಮಾತಾಡ್ಬೇಕು. ಸರ್ ನಾನು ನಿಮ್తో ಮಾತಾಡೋದು ತುಂಬಾನೇ ಆಯ್ತು, ಬನ್ನಿ ಸರ್. ಸರಿ ಬನ್ನಿ ನೀವು ಈ ಕಡೆ ರಚ. ಬಾವಾಜಿ ಲವ್ ಯು. ಲವ್ ಯು ಟು. ಕೂಲ್, ಸಮಾಧಾನ. ಎಲ್ಲಿ ಹೋಗ್ತಿತ್ತಪ್ಪ? ಮನೆಗೆ. ಈ ಕಡೆ ರಚನಾ ಕರ್ಕೊಂಡು. ತರ ಸೀರಿಯಸ್ಲಿ ಏನೇ ಮಾತಾಡೋದಿದ್ರು ಬೆಳಿಗ್ಗೆ ಮಾತಾಡೋಣ. ಗುಡ್ ನೈಟ್. ಹಲೋ. ಹಾಂ, ಎಲ್ಲ ನೀವು ಹೇಳ್ದಾಗೆ ಮಾಡ್ತಾ ಇದ್ದೀನಿ. ಒಂದು ಸಲ ಇವ್ರು ನಂಬಿಕೆನೆಲ್ಲ ಗಿಟ್ಟಿಸ್ಕೊಂಡಾಗಲಿ, ಆಮೇಲೆ ಚೆನ್ನಾಗಿ ಆಟ ಆಡ್ಸೋಣ ಎಲ್ರೂ. ಹೌದಾ? ಸರಿ, ನೀವು ಹೇಳ್ದಾಗೆ ಮಾಡ್ತೀನಿ. ಓಕೆ. ಕಮ್ಲಿ ಅವರ ನಿಮ್ಮ ಅಣ್ಣ ನಮ್ಮ ಭಾವ ತುಂಬಾನೇ ಒಳ್ಳೆಯವ್ರು ಕಮ್ಲಿ ಅವರೇ. ಹೌದಾ ಸರ್? ಸರಿ ಬನ್ನಿ ಮಲ್ಕೊಳ್ಳೋಣ. ಕಮ್ಲಿ ಅವರ ನಾನು ಅಮ್ಮರಿಗೆ ತುಂಬ ಸರಿ ಬೈತಿದ್ದೀನಿ. ಅವನು ಅದು ಯಾವತ್ತೋ ನಮ್ಮ ಮನೆಗೆ ಬಂದಾಗ ಅವನು ಕತ್ತನ ಪಟ್ಟಿ ಇಟ್ಕೊಂಡು ಆಚೆ ನಾನೇ ದಬ್ಬಿದ್ದೀನಿ. ಆದರೆ ಅವನು ಅದನ್ನು ಯಾವುದು ಮನಸ್ಸಲ್ಲೇ ಇಟ್ಕೊಂಡೆ ನಮ್ಮ ಜೊತೆ ಎಲ್ಲ ಎಷ್ಟು ಖುಷಿಯಾಗಿದ್ದಾನೆ. ಈಸ್ ವೆರಿ ಸ್ವೀಟ್. ಬೇರೆಯವ್ರು ಯಾರೇ ಆಗಿದ್ದಿದ್ರು ಈ ಥರ ಇರ್ತಿರಲಿಲ್ಲ, ಚಾನ್ಸೇ ಇಲ್ಲ. ಹೌದು ಸರ್, ಆದರೆ ಈಗ ನೀವು ಮಲ್ಕೋಬೇಕು. ಬನ್ನಿ. ಅಮ್ಮರು ತುಂಬ ಒಳ್ಳೆ. ಹೌದು. ಕಮಲಿ ಅವರೇ ಒಂದು ನಿಮಿಷ. ಕಮಲಿ ಅವರೇ, ಅಮ್ಮರು ತುಂಬ ಸಿಂಪಲ್. ನನ್ನ ತಂಗಿಗೆ ಕರೆಕ್ಟ್ ಜೋಡಿ. ನನ್ನ ತಂಗಿ ಜೀವನ ಗೋಲ್ಡ್ ಆಗೋಯ್ತು. ಸರ್ ಒಂದು ಕೆಲಸ ಮಾಡ್ತೀನಿ, ನಾನು ಈಗಲೇ ಅಮರ್ ಅಣ್ಣಂಗೆ ಫೋನ್ ಮಾಡ್ಕೊಡ್ತೀನಿ. ಈಗ ಅದೇನೇನು ಹೇಳ್ತಿದ್ದೀರೋ ಅದನ್ನೆಲ್ಲ ಫೋನಾಗ ಅಮರ್ ಅಣ್ಣಂಗೆ ಹೇಳ್ಬಿಡಿ, ಅವನು ಖುಷಿ ಪಡ್ತಾನೆ. ಹಾಂ, ಓಕೆನಾ? ಐ ಆಮ್ ಸಾರಿ ಕಮಲಿ ಅವರೇ. ನಾನು ಒಳ್ಳೆ ಲೂಸ್ ಥರ ನಿಮ್ಗೆ ನಿದ್ದೆನೂ ಮಾಡಕ್ಕೆ ಬಿಡದೆ ಕುಯ್ತಿದ್ದೀನಲ್ವಾ? ಸರಿ, ನೀವು ಮಲ್ಕೊಳ್ಳಿ. ಸರಿ, ನೀವು ಮಲ್ಕೊಳ್ಳಿ ಸರ್. ನಾನು ಲೈಟ್ ಆಫ್ ಮಾಡ್ಬಿಡ್ತೀನಿ. ಲೈಟ್ ಆಫ್ ಮಾಡ್ತೀರಾ? ಸರ್ ಮಲ್ಕೋಬೇಕಲ್ವಾ? ಸರಿ ಆಫ್ ಮಾಡಿ.
ಕಮ್ಮಿ ಅವರೇ, ನೀವು ತುಂಬ ಒಳ್ಳೆಯವರು. ಓಹೋ ಸರ್, ಎಲ್ಲರೂ ಒಳ್ಳೆಯವರೇನೆ. ಇವಾಗ ಮಲಿಕಳಿ. ಎಲ್ಲರೂ ಒಳ್ಳೆಯವರು, ಆದರೆ ನೀವು ತುಂಬ 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 ಒಳ್ಳೆಯವರು. ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಅಮ್ಮವ್ರ ಜೊತೆ ಮಾತಾಡಿದ್ಮೇಲೆ ನನ್ನ ಮನಸ್ಸು ಫುಲ್ ಆಗ್ರಹ ಆಯಿತು. ಈ ಕ್ರೆಡಿಟ್ಸ್ ಎಲ್ಲ ನಿಮಗೆ ಹೋಗ್ಬೇಕು. ನೀವು ತುಂಬ ಅಂದರೆ ತುಂಬ ಜಾಣಿ. ಅಯ್ಯೋ ಸಾರಿ ಕಮಲಿ ಅವರೇ, ನಿಮ್ಮ ಕೆನ್ನೆ ಸೊಂಪಾಗಿತ್ತು, ಗಿಲ್ಬಿಟ್ಟೆ. ಈ ಕೈಯ ಅಯ್ಯೋ ಸರ್, ಏನೂ ಆಗಿಲ್ಲ, ಪರವಾಗಿಲ್ಲ. ನಾಳೆ ಬೆಳಿಗ್ಗೆ ಬೇಗ ಎದ್ದೇಳ್ಬೇಕಲ್ವಾ? ಇವಾಗ ನಿದ್ದೆ ಮಾಡಿ ಸರ್. ಕಮಲಿ ಅವರೇ, ಗುಡ್ ನೈಟ್. ಸರ್, ಗುಡ್ ನೈಟ್, ಮಲ್ಕೊಳ್ಳಿ. ಗುಡ್ ನೈಟ್. ಹ್ಞೂ ಸರ್, ಗುಡ್ ನೈಟ್, ಮಲ್ಕೊಳ್ಳಿ.